ರುದ್ರಾಂಗಿ. ಬಾವಾ, ಚಿಕ್ಕ ವಯಸ್ಸಿಂದ ನಮ್ಮ ತಾತ ನಮಗೊಂದು ವಿಷಯ ಹೇಳ್ತಾನೆ ಇದ್ರು. ಆ ದೊರೆ ದ್ವೇಷ ಇಟ್ಕೊಂಡಿರೋ ಹಾವು ತರ ಯಾವತ್ತೊಂದಿನ ನನ್ನ ಸಾಯಿಸೇ ಬಿಡ್ತಾನೆ. ನೀನು ಒಂಟಿಯಾಗಿ ಬಿಡ್ತೀಯಲ್ಲ ರುದ್ರಾಂಗಿ, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬಾವಾ, ಪಟ್ನಕ್ಕೆ ಹೋಗಿ ಅಲ್ಲಿ ಓದಿರೋ ಒಬ್ಬ ಹುಡುಗ ನೋಡಿ ನಿನ್ನ ಲಗ್ನ ಮಾಡಿಸ್ತೀನಿ. ಅವನ ಕೈಯಲ್ಲಿ ನಿನ್ನ ಕೈ ಇಡ್ತೀನಿ. ಬಾವಾ, ಇಷ್ಟು ದಿನ ನಾನು ಬದುಕಿದ್ದೆ ನೀನ್ ಇದೆಯಾ ಅನ್ನೋ ಧೈರ್ಯದಲ್ಲಿ. ನನ್ನ ಕೈನ ಬೇರೆಯವ್ರು ಹಿಡ್ಕೊಂಡ್ರೆ ಅದು ನಾನು ಆಗಿರಲ್ಲ, ನನ್ನ ಶವ ಆಗಿರುತ್ತೆ. ಇದರಲ್ಲಿ ಬದಲಾಯಿಸೋಕೇನಿಲ್ಲ ಬಾವಾ. ನಾನು ಬದುಕಿದ್ರು ಸತ್ರು ಅದು ನಿನ್ ಜೊತೆನೆ ಬಾವಾ. ಅವಾಗ ನೋಡಿದ್ರೆ ಎಗ್ರಿ ಬೇಟೆ ಆಡ್ತೀನಿ ಅಂತಂದ್ರಿ, ಈಗ ನೋಡ್ರೆ ಕುಂಟು ಕುದುರೆ ಆಗ್ಬಿಟ್ಟಿದ್ರಲ್ಲ ದೊರೆ. ಯುದ್ಧಕ್ಕೆ ಅಂತ ಬಂದ್ರೆ ಒಬ್ಬೊಬ್ಬರಿಗೆ ಅಂಚಂಚಲ್ ನೇತಾಕ್ತೀನಿ ಈ ಭೀಮ್ರಾವ್. ರುದ್ರಾಂಗಿ ಹೆಸರು ಗಂಡ್ಮಕ್ಳು ಕೇಳಿದ್ರನೆ ರಕ್ತದಿಂದನೇ ನೆಲ ಸಾರಿಸ್ತೀನಿ. ಅವಳಾಗೆ ಕಣ್ಣೀರಿಂದ ನನ್ನ ಕಾಲಿಗೆ ಬೀಳ್ಬೇಕು. ಅದೆಂಗೆ? ರುದ್ರಾಂಗಿ ಮಲ್ಲೇಶನು ಎಲ್ಲಿದ್ದಾರೆ ಅಂತ ಹೇಳ್ರ. ನೀವ್ ಎಷ್ಟ್ ಕಿರ್ಚಿದ್ರು ಬಿಡಲ್ಲ, ದೊರೆ ಕಾಲಿಗೆ ಬಿದ್ರು ಬಿಡಲ್ಲ. ದೊರೆ ಬಿಡು ಅಂದ್ರೆ ಬಿಡ್ತೀನಿ, ಇಲ್ಲ ಕೊಲ್ಲು ಅಂದ್ರೆ ಕೊಂದಾಕ್ಬಿಡ್ತೀನಿ. ಹೋಗ್ರ. ಹಿಂಗೆ ನೀವು ಬಟ್ಟೆ ಧರಿಸ್ಬೇಕು ಅಂದ್ರೆ ನಿಮ್ಮ ಗಂಡಂದ್ರು ತಮ್ಮಂದ್ರು ಅಣ್ಣಂದ್ರು ಬದುಕಿ ಬಟ್ಟೆ ಹಾಕೋಬೇಕಂದ್ರೆ ಮಲ್ಲೇಶನ್ನ ಹಿಡಿದು ನನಗ್ ಒಪ್ಪಿಸ್ಬೇಕು. ಆದ್ರೆ ಆ ರುದ್ರಾಂಗಿನ ನನ್ನ ಪಕ್ಕದಲ್ಲಿ ಕೂರಿಸ್ಬೇಕು. ಅವನಿರೋ ಜಾಗ ನಿಮಗ್ ಗೊತ್ತಿರೋದಕ್ಕಿಂತ ನನಗ್ ಗೊತ್ತು. ಐ ಹೋಪ್ ಯು ಬ್ಲಡಿ ಸ್ಲೇವ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್. ಅರ್ಥ ಆಯ್ತಾ ಅಂತ ಕೇಳ್ತಿದ್ದಾರೆ ದೊರೆ, ದೇವ್ರ ಭಾಷೆಯಲ್ಲಿ. ರುದ್ರಾಂಗಿ, ಏನಕ್ಕೆ ಬಂದಿರಿ? ಯಾರು ಕಳ್ಸಿದ್ ನಿಮ್ಮನ್ನ ಇಲ್ಲಿಗೆ? ದೊರೆ ಕಳ್ಸಿದ್ದ? ಇವರೆಲ್ರು ನಮ್ಮವ್ರೇ ಅಲ್ವಾ ಬಾವಾ? ಸಾಯಿಸಕ್ ಬಂದಿರ್ಬೇಕು. ಇವ್ರಿಗೋಸ್ಕರ ಸಾಯೋಣ ಬಿಡಿ. ನಾನು ಹುಚ್ಚಿ ಅಲ್ಲ ತಮ್ಮ, ನನ್ನ ಹುಚ್ಚಿ ಮಾಡ್ಬಿಟ್ರು. ಅದ್ ಹೇಗಂದ್ರೆ ಶರಣು ದೊರೆ, ಆಶೀರ್ವಾದ ಮಾಡಿ. ಮದ್ವೆ ಆಯ್ತು ದೊರೆ, ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡಿ ದೊರೆ, ಆಶೀರ್ವಾದ ಮಾಡಿ ದೊರೆ ಸನಿ. ನಿಮ್ಮ ಆಶೀರ್ವಾದ ಇರ್ಲಿ ದೊರೆ ಸನಿ. ಹೋಗ್ಬರ್ತೀವಿ ದೊರೆ. ಎಲ್ಲಿಗೆ ಹೋಗ್ತಿದೀಯ ನನ್ನ ನಾಗಮಣಿ? ಅದೇ ದೊರೆ, ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ ಹತ್ರ ವರನ ಪಡ್ಕೊಂಡ್ ಬಂದೆ ಅಲ್ವಾ ದೊರೆ? ನಾನೇನೋ ನಿಂಗ್ ವರಹನ ಕೊಟ್ಟೆ, ಆದ್ರೆ ನಂಗೇನು ಕೊಡದೆ ಹಾಗೆ ಹೋಗ್ತಿದ್ಯಲೆ. ಅಷ್ಟಕ್ಕೂ ನೀನ್ ಏನ್ ಮಾಡ್ಕೊಂಡಿದೀಯಲ್ಲ, ಎಲ್ಲಿರೋದಲ್ಲ ನಿನ್ ದುಡಿಮೆ ತಂಬಾಕಿಗೂ ಆಗಲ್ಲ. ಈ ಭೂಮಿಯಲ್ಲಿರೋ ತಂಬಾಕನ್ನ ನಾನೇ ಸವಿಬೇಕು, ಆಗ್ಲೇ ಮಜಾ ಬರೋದು. ಏನಂತೀಯ ನಾಗಮಣಿ? ನನ್ನ ಹೆಂಡತಿ ಮೇಲೆ ಕೈ ಹಾಕಿದ್ರೆ ಸಾಯಿಸ್ಬಿಡ್ತೇನೆ. ಸಾಯಿಸ್ತೀನಿ ಅಂತ ಯಾಕೆ ಸತ್ತೆ ಕಂಡ್ಲಾ? ನಿನ್ ಮುಖಕ್ಕೆ
ನಾಶ ಮಾಡ್ಬಿಟ್ಟ ಆ ದೊರೆ ಕಾಮಕ್ ಬಲಿ ಆಗ್ತಿರೋ ಒಂದು ಸಣ್ಣ ಗಿಡ ಕೂಡ ಇಲ್ಲ ತಮ್ಮ. ಎಲ್ರೂ ಬಲಿ ಆಗಿರೋರೆ. ಈ ರುದ್ರಾಂಗಿ ಒಬ್ಬಳನ್ನ ಬಿಟ್ಟು ಥು, ನಮ್ ಬದುಕಿ ಇಷ್ಟೇ. ನಾವ್ ಬದುಕಿದ್ರು ಒಂದೇ, ಸತ್ರು ಒಂದೇ. ನೀವ್ ಚೆನ್ನಾಗ್ ಬದುಕ್ಬೇಕು, 100 ಕಾಲ ಚೆನ್ನಾಗ್ ಬದುಕ್ಬೇಕು. ನಮ್ ಸಾವ್ನ ನಾವ್ ಸಾಯ್ತೀವಿ. ಏನೇ ಮಣ್ಣಲ್ಲಿ ಹೋಗೋ ಹಾವ್ ತರ ಸುಮ್ನೆ ಇದ್ದೀರಾ? ನಾನ್ ಸಾಕಿರೋ ಹುಡುಗ ಎಲ್ಲೇ? ಅವನ್ನ ಕರ್ಕೊಂಡ್ ಬರ್ತೀರಾ ಅನ್ಕೊಂಡೆ. ನನ್ ರುದ್ರಾಂಗಿನ ಬಹುಮಾನವಾಗಿ ಕೊಡ್ತೀನಿ ಅನ್ಕೊಂಡೆ. ಥು, ಏನ್ ಬದುಕುದೊರೆ ಇದು? ಇಷ್ಟು ದಿನ ಹೇಡಿಗಳ ತರ ಬದುಕಿದ್ವಿ, ಆದ್ರೆ ಇವತ್ತೊಂದು ದಿನ ಧೈರ್ಯವಾಗಿ ಬದುಕಿದ್ರೆ ಸಾಕು ದೊರೆ. ನಮ್ಮೂರೇ ಸ್ಮಶಾನ ಆದ್ರೂ ಪರವಾಗಿಲ್ಲ, ಆದ್ರೆ ರುದ್ರಾಂಗಿನ ಮಾತ್ರ ನಿಮಗ್ ಬಲಿ ಕೊಡಲ್ಲ ದೊರೆ. ಬಲಿ ಕೊಡಲ್ಲ. Bloody slaves. ಏ ಕರ್ಣ, ದೊರೆ, ಇವರು ಸೊಕ್ಕಿಳಿಬೇಕು. ರುದ್ರಾಂಗಿ ಜನ ಎದುರು ತಿರ್ಗದ್ರೆ ಡಮ್ ಡಮ್ ಅಂತ ಬಾರಿಸ್ಬಿಡ್ತೀನಿ. ಏನ್ ಮಾಡೋಣ ಅಂತೀರಾ ದೊರೆ? और जोर से मारना पड़ता, ज्यादा को निकालना पड़ता. ರುದ್ರಾಂಗಿ ಬೇಕು ಅಂದ್ಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೇನೆ. ಬಾವಾ, ಎಲ್ಲಿಗೆ ಹೋಗ್ತಿದೀವಿ ಬಾವಾ? ಎಲ್ಲಿಗಾದ್ರೂ ದೂರ ಹೋಗಿ ಜೀವನ ಮಾಡೋಣ ರುದ್ರಾಂಗಿ. ಹೋಗ್ಬೇಕಿರೋದು ಎಲ್ಲೋ ದೂರಕ್ಕಲ್ಲ ಬಾವಾ, ನಮ್ಮೂರು ರುದ್ರಾಂಗಿಗೆ. ಆ ದೊರೆ ನಮ್ಮನ್ನ ಸಾಯಿಸ್ಬಿಡ್ತಾನೆ ರುದ್ರಾಂಗಿ. ನಾವು ಹೋಗದೆ ಇದ್ರೆ ರುದ್ರಾಂಗಿಲಿರೋ ಜನನ ಸಾಯಿಸ್ತಾರೆ. ನಮ್ ಜನರ ರಕ್ತದ ಮಡುವಲ್ಲಿ ನಡ್ಕೊಂಡು ಹೋಗಿ ಜೀವನ ಮಾಡ್ಬೇಕಾ? ನಿಲ್ಲಿಸ್ರೋ. ಏನ್ರೋ ನಿಮ್ ಕರ್ಮ. ಆ ಮಲ್ಲೇಶ ರುದ್ರಾಂಗಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತೇನ್ರೋ? ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ದೆ ಹೋದ್ರೆ ದೊರೆ ನಿಮ್ಮನ್ನ ಚೆನ್ನಾಗಿ ಒದ್ದು ಕೂಡಾಕ ಕೇಳಿದ್ದಾರೆ. ಹೇಳ್ತೀರಾ ಇಲ್ಲ ಸಾಯ್ತೀರಾ? ನಿಮ್ಮಿಷ್ಟ. ನಮ್ ಪ್ರಾಣ ತೆಗೆದ್ರು ಸರಿ, ಮಲ್ಲೇಶ ರುದ್ರಾಂಗಿ ಎಲ್ಲಿದ್ದಾರೆ ಅಂತ ನಾವ್ ಹೇಳಲ್ಲ. ಪ್ರಾಣ ತೆಗೆದ್ರು ಹೇಳಲ್ವಂತ್ರು, ಮತ್ತಿನ್ನೇನ್ ತೆಗೆಯೋಣ? ಮಾನನು ತೆಗ್ದಾಕ್ಬಿಡೋಣ ಕರುಣಂದರೆ. ಅಯ್ಯೋ, ಈ ದುಶ್ಯಾಸನ ಪರ್ವ ನನ್ ಕೈಲಿ ನೋಡಕ್ಕಾಗಲ್ವೇ? ಲೇ ಕರ್ಣಂ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ, ನನ್ನನ್ನು ಬಿಟ್ಬಿಡು. ಆ ಭೀಮ್ರಾವ್ ಹೋಗಿ ಹೇಳು, ಇನ್ಮೇಲೆ ಈ ರುದ್ರಾಂಗಿ ನಮ್ದು. ಇನ್ನವನ್ ದಬ್ಬಾಳಿಕೆ ಇಲ್ಲಿ ನಡೆಯಲ್ಲ. ಅವನ ಕೆಳಗೆ ಸೇವಕರಾಗಿ ಬದುಕೋದಿಕ್ಕೆ ಈ ಭೂಮಿನ ಅವ್ರಮ್ಮ ಹಡ್ದಿಲ್ಲ. ಈ ರುದ್ರಾಂಗಿ ಅನ್ನೋ ಊರು ಅವ್ರ ಅಪ್ಪನ ಜಾಗ ಅಲ್ಲ. ಎಲ್ರು ಹೇಗ್ ಹುಟ್ಟಿದಾರೋ ಅವನು ಹಾಗೆ ಹುಟ್ಟಿರೋದು. ಅವರಮ್ಮ ಏನೋ ಅಮೃತ ಕುಡ್ದು ಹುಟ್ಟಿಸಿಲ್ಲ. ಹೀಗೆ ಹೋಗಿ ಹೇಳು ಆ ನಿನ್ ದೊರೆಗೆ, ದರಿದ್ರದವನ್ಗೆ ಮಲ್ಲೇಶ್ ಹೇಳ್ದಂತ ಹೇಳು. ಏ ದೊಡ್ಸಾನೆ, ಇನ್ನೊಂದ್ ನಲ್ಲಿ ಮುಳೆ ಹಾಕೆ. ಏನಾಯ್ತಲಾ? ನಾನ್ ಹೇಳೋದೇನಿದೆ ದೊರೆ, ಕಣ್ಣು ಕಾಣಿಸ್ತಾ ಇಲ್ವಾ? ಸ್ವಲ್ಪ ಬೇರೆದನ್ನು ಹಾಕೆಲೇ. ನೀ ಹೇಳ ಪುಂಗಿ. ಅವನೇನೋ ಎಲ್ರು ಹುಚ್ಚ ನಾಯಿಗಳ ತರ ಹೊಡೆದ, ನೀವೇನೋ ಇಲ್ಲಿ ಒಳ್ಳೆ ಭೋಜನ ಮಾಡ್ಕೊಂಡು ಆರಾಮಾಗಿದ್ದೀರಾ. ಏನೇ ಹೇಳಿ ಪಡ್ಕೊಂಡು ಹುಟ್ಬೇಕು ದೊರೆ ನಿಮ್ ತರ. ಏ ನಿನ್ನವ್ವನ್ ಉಪ್ಪಿನಕಾಯಿ ಹಾಕೆ. ತಿಂತೀಯನ್ಲಾ? ನನ್ಗ ಭಾಗ್ಯ ಇಲ್ಲಿಂದ ಬರ್ಬೇಕು ದೊರೆ. ಹಂಗಂತೀಯ? ಏನ್ ಕಿತ್ತಾಕಂತ ಹುಟ್ಕೊಂಡ್ಯೋ ಅಂದಂಗೆ ಅವನ್ ಇನ್ನೇನಂದ? ಏನಕ್ ಬಿಡಿದೋರೆ, ನನ್ ಬಾಯಿಂದ ಅದು ನಾನು ಹೇಳ್ಬೇಕಾ? ಏನಂದ್ಲಾ? ಅರೆ, ಈ ರುದ್ರಾಂಗಿ ಏನು ನಿಮ್ಮ ಅಪ್ಪನ ಜಾಗನೇನ್ರೋ? ಈ ಭೂಮಿ ಏನು ಅವ್ರವ್ವ ಆಡ್ದಿಲ್ಲ. ಇನ್ನೇನಂದ್ಲ ಕರ್ಣಂ? ಎಲ್ರು ಹೇಗ್ ಆಡ್ತಿದಾರೋ ಹಂಗೆ ನಿಮ್ಮ ಅವನು ಆಡ್ದಿರೋದು. ಅವಳೇ ನಿನ್ನ ಅಮೃತ ಕುಡಿದು ಹುಡ್ಸಿಲ್ಲ. ಹಂಗಂತ ಮಲ್ಲೇಶ ಹೇಳ್ದ ದೊರೆ. ನಿಮ್ಮಾಣೆ, ನಾನು ಹೇಳಲಿಲ್ಲ ದೊರೆ. ನಿಮ್ ಪಾಪದ್ ಕೂಡ ತುಂಬ ಹೋಗಿದೆ ಅನ್ಸತ್ತೆ ರೀ. ಈಗ್ಲಾದ್ರೂ ಎಲ್ಲ ನಿಲ್ಸಿ. ನನ್ ಹಣೆಲ್ ಕುಂಕುಮ ಇರ್ಬೇಕು ಅಂದ್ರೆ ನೀವು ಬದುಕಿರ್ಬೇಕಲ್ವಾ?
ಹೇಳ್ಬಿಟ್ಲು ಸತ್ಯನ ಸುರಸುಂದರಾಂಗಿ ಸಾವಿತ್ರಿ. ಪಾಪ ನಾನು ನಿಲ್ಸಿದ್ರೆ ಆಗತ್ತೆ ಪಾಪ, ನಾನ್ ನಡ್ಸಿದ್ರೆ ನಡೆಯುತ್ತೆ ಪುಣ್ಯ. ಇನ್ನೇನಂದ ಅವನು ನಿನ್ನವ್ವನ್? ಇನ್ನೂ ಮಸ್ತಾಗಿ ಹೇಳ್ದ ದೊರೆ. ಈ ಯುದ್ಧದಲ್ಲಿ ಅವನೇ ಗೆಲ್ತಾನೆ ಅನಿಸ್ತದೆ ದೊರೆ. ಹುಲಿ ಸಿಂಹದ ಆಟ ಗೊತ್ತಲ್ವಾ? ಅಂದಂಗೆ ಈ ಆಟದಲ್ಲಿ ಹುಲಿ ಗೆಲ್ಲುತ್ತಾ ಮೇಕೆ ಗೆಲ್ಲುತ್ತಾ? ಮೇಕೆಲ್ ಗೆಲ್ಲುತ್ತೆ, ಹುಲಿನೇ ಗೆಲ್ಲೋದಲ್ವಾ ದೊರೆ? ಮತ್ತೆ ಈ ಆಟದಲ್ಲಿ ಭೀಮರಾವ್ ಹೆಂಗ್ ಓಡೋಗ್ತಾನಲ್ಲ? ಭೀಮರಾವ್ ಗೆಲ್ತಾನೆ ತಾನೆ? ಆ ಆಟದಲ್ಲಿ ಹುಲಿ ನೀವೇ ಆಗಿರ್ಬೋದು, ಆದ್ರೂ ಅವನು ಬಲವಂತ ಅಲ್ವಾ ದೊರೆ? ಅವನೇನೋ ಬಲವಂತ, ಆದ್ರೆ ನಾನು ಭಗವಂತ ಕಡ. ಮನುಷ್ಯ ಬದುಕ್ಬೇಕು ಅಂದ್ರೆ ಏನ್ ಬೇಕು? ಇನ್ನೇನಿರ್ತದೆ ದೊರೆ? ಊಟ, ಬಟ್ಟೆ, ಮನೆ. ಮನುಷ್ಯ ಬದುಕೋದಕ್ಕೆ ಏನ್ ಬೇಕಲ್ಲ? ತಿಂಡಿ ಬೇಕು ದೊರೆ. ಆ ತಿಂಡಿ ಎಲ್ಲಿಂದ ಬರುತ್ತಲ್ಲ? ಭೂಮಿನ ಉಳಿದ್ರೆ ಫಲ ಬರುತ್ತೆ ದೊರೆ. ಭೂಮಿ ಹೋಗಿದ್ರೆ ಫಲ ಬರುತ್ತಲ್ಲ, ಆದ್ರೆ ಅದಕ್ಕೂ ಮುಂಚೆ ಏನ್ ಬರುತ್ತೆ? ಒಳ್ಳೆ ನೀರ್ ಬೇಕು ದೊರೆ. ಆ ನೀರ್ನ ಬಂದ್ ಮಾಡಿದ್ರೆ? ಏನ್ ನಿಮ್ ಮಾತಿನ ಅರ್ಥ ದೊರೆ? ನನಗೇನೂ ಅರ್ಥ ಆಗ್ತಿಲ್ಲ. ಭೀಮರಾವ್ ದೇಶ್ಮುಖ್ನ ಕೆರೆ ಅದೇನು ಬಿಟ್ಟಿಯಾಗಿ ಬಂದೈತೇನ್ಲ? ಇಲ್ಲ ದೊರೆ. ದ ಲೇಕ್ ಬಿಲಾಂಗ್ಸ್ ಟು ಭೀಮರಾವ್ ದೇಶ್ಮುಖ್. ದೊರೆ, ಇನ್ನು ಮುಂದೆ ರುದ್ರಾಂಗಿ ನಾನು ಉಚ್ಚೆಲೆ ಬದುಕಬೇಕು. ಈ ತರ ನಿರ್ಧಾರ ಎಲ್ಲ ಯಾಕೆ ತಗೊಳ್ತೀರಾ ದೊರೆ? ಮನುಷ್ಯರನ್ನ ದೇವ್ರೆ ಹುಟ್ಟಿಸಿ ದೇವ್ರೆ ಸಾಯಿಸ್ತಾನೆ. ಐ ಆಮ್ ನಥಿಂಗ್ ಬಟ್ ಗಾಡ್. ಏ ಕರ್ಣ, ನೀರ್ ಯಾಕೆ ಬಂದ್ ಮಾಡಿದೀರಾ? ಅವ್ರಿಗೇನೋ ಬೇಕು, ನೀವೇನೋ ಕೊಡ್ಬೇಕು. ಇದು ನಿಮ್ ಬುಡಕ್ಕೆ ಬಂದಿರೋದು. ಚಲ್, ಕೆರೆ ಬಂದ್.